ಫೋನ್ನಲ್ಲಿ ಮೋಹನ್ ಆಡಿದ ಮಾತುಗಳನ್ನ ಕೇಳಿ ಸಂಗೀತ ದೇಹ ಅವಳಿಗೆ ಗೊತ್ತಿಲ್ಲದ ಹಾಗೆ ಉದ್ರೇಕಗೊಂಡಿತ್ತು. ಅವಳಿಗೆ ಕೂತಲ್ಲಿ ಕೂರೋಕ್ಕಾಗ್ಲಿಲ್ಲ. ಮೈಯೆಲ್ಲ ಸಣ್ಣಗೆ ಕಂಪಿಸ್ತಾ ಇತ್ತು. ಭಯದಲ್ಲ, ಮೋಹನ್ ಏನ್ ಮಾಡ್ಬೋದು ಅನ್ನೋದನ್ನ ಊಹಿಸ್ಕೊಂಡಿದ್ರಿಂದ ಗಂಡಿನ ಪ್ರೀತಿಯ ಸ್ಪರ್ಶಕ್ಕೆ ಕರ್ಗೋಗೋ ಸ್ಥಿತಿಯಲ್ಲಿದ್ದ ಸಂಗೀತಾಗೆ ಮೋಹನ್ ನಂತಹ ಹಸಿದ ಹುಲಿಯೇ ಸಿಕ್ಬಿಟ್ಟಿದ್ದ. ಸಿಕ್ಕಲೆಲ್ಲ ದಾಳಿ ಮಾಡೋ ಅವನ ಒರಟತನ ಸಂಗೀತಳ ಅಷ್ಟು ವರ್ಷದ ಒಂಟಿ ಜೀವನದಲ್ಲಿ ಕಳ್ಕೊಂಡಿದ್ದನ್ನೆಲ್ಲ ಬೋನಸ್ ಸಮೇತ ವಾಪಸ್ ನೀಡಿತ್ತು. ಬೆವರ್ತಾ ಇದ್ದ ತನ್ನ ಕೈಗಳನ್ನ ಸಂಗೀತ ಹಾಗೆ ತನ್ನ ಬಟ್ಟೆ ಮೇಲೆ ಒರೆಸ್ಕೊಂಡ್ಲು. ಆಗ ಮತ್ತೆ ಫೋನ್ನಲ್ಲಿ ಮೋಹನ್ ಧ್ವನಿ ಅವಳಿಗೆ ಕೇಳಿಸ್ತು. ಗಮನ ಇಟ್ಟು ಅವಳು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಸಂಗೀತ, ನಿನ್ ಮೈಯಲ್ಲಿ ಅದೇನೋ ಮ್ಯಾಜಿಕ್ ಇದೆ ಕಣೆ. ನಿನ್ ಮೈ ಬೆವರು, ಅದ್ರ ವಾಸನೆ, ಅಬ್ಬಾ ಅದ್ಯಾವುದು ನಂಗೆ ನಿದ್ದೆ ಮಾಡೋದಕ್ಕೇನೆ ಬಿಡ್ತಿಲ್ಲ ಗೊತ್ತಾ. ನಂಗೆ ನೀನ್ ನೋಡ್ತಾ ಇದ್ರೆ ಹುಚ್ಚಿಡಿಯುತ್ತಷ್ಟೇ. ಹೇಗಾದ್ರೂ ಮಾಡಿ ನೀನ್ ಬಂದ್ಬಿಡು. ನಿನ್ನ ನೋಡ್ಲೇಬೇಕು ನಾನು, ಪ್ಲೀಸ್ ಸಂಗೀತ ಬಾ ಅಂದ ಮೋಹನ್. ಹೀಗೆ ಸಂಗೀತ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದ ಮೋಹನ್ಗೆ ತಕ್ಷಣ ಕಸ್ತೂರಿಯ ನೆನ್ಪಾಯ್ತು. ಎಲ್ಲಿ ತನ್ನ ಮಾತುಗಳನ್ನ ಕೇಳಿಸ್ಕೊಂಡು ಕಸ್ತೂರಿ ಎದ್ ಬಿಡ್ತಾಳೋ ಅನ್ನೋ ತರ ಅವನ್ ಬೆಡ್ರೂಮ್ ಕಡೆ ನೋಡ್ದ. ಆದ್ರೆ ಅವನು ಭಯ ಪಡುವಂತದ್ದೇನೂ ಇರ್ಲಿಲ್ಲ. ತಾಯಿ ಮಗ ಇಬ್ರು ಪ್ರಶಾಂತವಾಗಿ ಮಲ್ಗಿದ್ರು. ಮೋಹನ್ಗೂ ಅದೇ ಬೇಕಾಗಿತ್ತು. ಸಂಗೀತ ಉತ್ತರಕ್ಕೆ ಕಾಯ್ತಾ ಇದ್ದ ಮೋಹನ್. ಅಲ್ಲ, ಇಷ್ಟೊತ್ನಲ್ಲಿ ನೀನ್ ಹೀಗೆಲ್ಲ ನಂಗೆ ಕಾಲ್ ಮಾಡ್ದೋನೆ ಅಲ್ಲ. ಸುಮ್ನೆ ನಂಗೆ ರೇಗ್ಸೋಕ್ ಇಷ್ಟೆಲ್ಲ ಹೇಳ್ತಾ ಇದೀಯ ಅನ್ಸುತ್ತೆ. ನಿನ್ ಹೆಂಡತಿ ನಿನ್ ಜೊತೆಗೆ ಇದ್ದಾಳೆ ತಾನೆ. ಹಾಗಿರುವಾಗ ನಂಗೆ ಯಾಕೆ ಕಾಲ್ ಮಾಡ್ದೆ? ಆಫೀಸ್ನಲ್ಲಿ ನನ್ ಜೊತೆ ನೀನ್ ಮಾಡಿರೋದೇನ್ ಕಡಿಮೆನಾ? ನಿನ್ ವೇಗಕ್ಕೆ ನನ್ ಬಾಡಿನೇ ಸಾಕಾಗೋಗುತ್ತೆ. ಇನ್ನು ನನ್ ಮೈ ಕೈ ಎಲ್ಲ ನೋಯ್ತಾ ಇದೆ ಗೊತ್ತಾ ಮೋನಿ. ಮತ್ತೆ ಈಗ್ಲೇ ನೋಡ್ಬೇಕು ಅಂದ್ರೆ ಹೇಗೆ? ಪ್ಲೀಸ್ ಕಣೋ, ತಮಾಷೆ ಮಾಡ್ಬೇಡ ಅಂದ್ಲು. ಅವಳು ಬಾಯಿ ಮಾತುಗಷ್ಟೇ ಹಾಗಂದಿದ್ಲು. ನಿಜವಾಗ್ಲೂ ನೋಡೋದಾದ್ರೆ ಅವಳ ಒಳ ಮನ್ಸು ಖುಷಿಯಿಂದ ಕುಣಿತಿತ್ತು. ಮೋಹನ್ನ ಮೀಟ್ ಮಾಡೋದಕ್ಕೆ ಅವಳು ಹಾತೊರಿತಾ ಇದ್ಲು. ಅವಳು ಮಾತ್ರ ಅಲ್ಲ, ಮೋಹನ್ ಸಾಮರ್ಥ್ಯದ ಬಗ್ಗೆ ಗೊತ್ತಿರೋ ಯಾವ ಹುಡುಗಿರಾದ್ರೂ ಹೀಗೆ ಮಾಡ್ತಿದ್ರು. ಯಾಕಂದ್ರೆ ಬೆಡ್ ಮೇಲೆ ಮೋಹನ್ ತೇಟ್ ಕುದುರೆ ಹಾಗೆ ಪವರ್ ತೋರಿಸ್ತಿದ್ದ. ನಾನ್ ತುಂಬಾ ಆಸೆಯಿಂದ ನಿಂಗೆ ಕಾಲ್ ಮಾಡ್ತಾ ಇದ್ದೀನಿ ಸಂಗೀತ. ನೀನಂದ್ರೆ ನನ್ಗೆ ಎಷ್ಟು ಇಷ್ಟ ಅಂತ ನಿಂಗೂ ತುಂಬಾ ಚೆನ್ನಾಗ್ ಗೊತ್ತು. ಹಾಗಂತ ನಂಗೆ ನನ್ನ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ಅವಳ ಬಗ್ಗೆ ಖಂಡಿತ ಕೇರಿದೆ. ಆದ್ರೆ ನಿನ್ ಮೇಲೆ ಒಂಥರ ಆಸೆ ನಂಗೆ. ಅದ್ರಲ್ಲೂ ನೀನು ತಿರುಗಿ ನಿಂತು ಬಗ್ಗದ್ರೆ ಹಿಂದಿನಿಂದ ನಿನ್ನ ನೋಡಕ್ಕೆ 2 ಕಣ್ ಸಾಲ್ದು. ನೀನೊಂಥರ ಸುಖದ ಸಾಗರದ ಹಾಗೆ. ಎಷ್ಟು ನೀರ್ ತೆಗೆದ್ರೂ ಖಾಲಿನೇ ಆಗಲ್ಲ, ಮತ್ತೆ ಮತ್ತೆ ತುಂಬಿಕೊಳ್ಳುತ್ತೆ. ನಿನ್ನ ಸೇರೋದೆ ಗಂಡ್ಸೊಬ್ಬನ್ಗೆ ಯುದ್ಧ ಗೆದ್ದ ಉನ್ಮಾದ ನೀಡುತ್ತೆ ಗೊತ್ತಾ ಅಂತ ಪ್ರತಿಯೊಂದು ಶಬ್ದಕ್ಕೂ ಒತ್ತು ಕೊಟ್ಟು ಮೆಲು ಧ್ವನಿಯಲ್ಲಿ ಅವಳು ಕೆರಳೋ ಹಾಗೆ ಪ್ರಚೋದನೆ ಟೋನ್ನಲ್ಲಿ ಹೇಳ್ದ ಮೋಹನ್. ಮೋಹನ್ ಹೇಳ್ತಾ ಇದ್ದ ಪ್ರತಿಯೊಂದು ಶಬ್ದಗಳನ್ನ ಕೂಡ ಫೀಲ್ ಮಾಡ್ಕೊಂಡ್ ಕೇಳ್ತಾ ಇದ್ಲು ಸಂಗೀತ. ಅವಳ ನರನಾಡಿಗಳಲ್ಲೂ ಒಂಥರ ಪುಳಕ. ಅವರಿಬ್ರು ಮಿಲನದ ಗಳಿಗೆಯೊಂದು ಅವಳ ಮನ್ಸಲ್ಲಿ ಹಾದೋಯ್ತು. ರೋಮಾಂಚನದಿಂದ ನಿಟ್ಟುಸಿರು ಬಿಟ್ಲು ಸಂಗೀತ. ಅವನ್ ಮಾತುಗಳನ್ನ ಕೇಳ್ತಾ ಇದ್ರೆ ಹಾಗೆ ಅವನನ್ನ ಗಟ್ಟಿಯಾಗಿ ತಬ್ಕೊಂಡು ಎದೆಗೆ ಒತ್ತಿಕೊಂಡೇ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಿತ್ತು ಅವಳಿಗೆ. ಆತುರ ತಡ್ಕೊಳಕ್ಕಾಗ್ಲಿಲ್ಲ. ಮೋನಿ, ಸಾಕ್ ನಿಲ್ಸು. ಹೀಗ್ ಮಾತಲ್ಲೇ ಟೀಸ್ ಮಾಡ್ತಾ ಇದ್ರೆ ನಾನ್ ನೀರಾಗೋಗ್ತೀನಿ ಅಷ್ಟೇ. ಇವಾಗೇನು, ನಾನ್ ಬರ್ಬೇಕು ಅಷ್ಟೇ ತಾನೆ? ಸರಿ, ನಾನ್ ಬರ್ತೀನಿ. ಆದ್ರೆ ತುಂಬಾ ಹೊತ್ತು ಇರೋದಕ್ಕಾಗೋದಿಲ್ಲ. ಬೇಗ ಕೆಲ್ಸ ಮುಗಿಸ್ಬೇಕು, ತಿಳಿತಾ ಅಂದ್ಲು ಸಂಗೀತ. ಆದ್ರೆ ಸೆಕ್ಸ್ ವಿಷಯದಲ್ಲಿ ಬೇಗ ಅನ್ನೋ ಪದ ಯಾವತ್ತೂ ಮೋಹನ್ಗೆ ಅಪಥ್ಯ. ಏನು ಬೇಗ ಮುಗಿಸೋದಾ? ಚಾನ್ಸೇ ಇಲ್ಲ. ಅದ್ರಲ್ಲೂ ನಿನ್ ಜೊತೆ ಏನನ್ನಾದ್ರೂ ಬೇಗ ಮುಗಿಸೋದು ಅಂದ್ರೆ ಅದು ಸಾಧ್ಯನೇ ಇಲ್ಲ. ಏನಕ್ಕಷ್ಟ ಅವಸರ? ಈ ರಾತ್ರಿ ಹೊತ್ತಿಗೆ ಬೇಗ ವಾಪಸ್ ಹೋಗಿ ನಿಂಗೇನ್ ಮಾಡೋದಕ್ಕಿದೆ ಅಂತ ಸಿಡುಕಿದ ಮೋಹನ್. ಏನೇ ಹೇಳಿದ್ರು ಮೋಹನ್ ಬೇಗನೆ ತನ್ನ ಬಿಡೋದಿಲ್ಲ ಅನ್ನೋದು ಸಂಗೀತಾಗೆ ಗೊತ್ತಿತ್ತು. ಅದಕ್ಕೆ ಅವಳು ಮೊದ್ಲೇ ಬೇಗ ವಾಪಸ್ ಹೋಗ್ಬೇಕು ಅನ್ನೋದನ್ನ ಹೇಳಿದ್ಲು. ಬೇಗ ವಾಪಸ್ ಬರ್ಬೇಕು ಅಂದಿದ್ದು ನನಗೋಸ್ಕರ ಅಲ್ಲ ಮೋನಿ. ನನ್ನ ಅಪ್ಪ ಅಮ್ಮ ಈಗಷ್ಟೇ ಟ್ಯಾಬ್ಲೆಟ್ಸ್ ತಗೊಂಡು ಮಲ್ಕೊಂಡಿದ್ದಾರೆ. ಅವ್ರಿಗೆ ರಾತ್ರಿ ಪದೇ ಪದೇ ಎಚ್ಚರ ಆಗ್ತಾ ಇರುತ್ತೆ. ಒಮ್ಮೊಮ್ಮೆ ಏನಾದ್ರೂ ಬೇಕಂದ್ರೆ ನನ್ನ ಕರೀತಾರೆ. ಅವಾಗ ನಾನು ಮನೇಲಿಲ್ಲ ಅಂತಂದ್ರೆ ಗಾಬರಿ ಆಗ್ತಾರಲ್ವಾ, ಅದಕ್ಕೆ ವಾಪಸ್ ಬೇಗ ಬರ್ಬೇಕು ಅಂತ ಹೇಳಿದ್ದು. ಪ್ಲೀಸ್ ಮೋನಿ, ಬೇಜಾರಾಗ್ಬೇಡ. ಒಟ್ನಲ್ಲಿ ಅವಳು ಬಂದ್ರೆ ಸಾಕು ಅಂತಾಗಿತ್ತು ಮೋಹನ್ಗೆ. ಸರಿ, ಮೊದ್ಲು ಬಾ, ಬೇಗ ವಾಪಸ್ ಹೋಗುವಂತೆ. ನಾನಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ, ತಡ ಮಾಡ್ಬೇಡ, ಹೊರಟು ಬಾ. ಇಷ್ಟೇಳಿ ಮೋಹನ್ ಕಾಲ್ ಕಟ್ ಮಾಡ್ದ. ಹಾಗೇನೆ ಮೆತ್ತಗೆ ರೂಮ್ ಒಳಗಡೆ ಹೋಗಿ ನೋಡ್ದ. ಹೆಂಡತಿ ಮಗ ಇಬ್ರು ಗಾಢ ನಿದ್ದೆಲಿದ್ರು. ಕಸ್ತೂರಿ ಅಂತೂ ಪ್ರಜ್ಞೆ ಕಳ್ಕೊಂಡಿರೋಳ್ ತರ ಬಿತ್ಕೊಂಡಿದ್ಲು. ಪಾಪ ಕಸ್ತೂರಿ ಆದ್ರೂ ಏನ್ ಮಾಡೋದಕ್ಕಾಗತ್ತೆ? ಮೋಹನ್ ಯಾರಿಗಾದ್ರೂ
ಅಷ್ಟೇ ಸುಸ್ತು ಮಾಡಿಸಿ ಬಿಡ್ತಿದ್ದ. ಸಂಗೀತಾಳಂತ ಸೆಕ್ಸ್ ಬಗ್ಗೆ ಹಪಹಪ್ಪಿ ಇರೋ ಹೆಣ್ಣಿಗೆ ಮೋಹನ್ ಬೇಗ ತಡ್ಕೊಳಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಹೆಂಡತಿಯಾಗಿ ತನ್ನ ಕರ್ತವ್ಯ ಅಂತಷ್ಟೇ ಮೋಹನ್ ಜೊತೆ ಸೇರ್ಕೊಳ್ಳೋ ಕಸ್ತೂರಿ ಪರಿಸ್ಥಿತಿ ಏನಾಗ್ಬೇಡ. ಆಕೆ ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇದನ್ನ ಕಂಡು ಮೋಹನ್ಗೆ ನಿರಾಳ ಆಯ್ತು. ಅವನು ಮೆತ್ತಗೆ ಬೆಡ್ರೂಮ್ನಿಂದ ಹೊರಗಡೆ ಬಂದ. ಸದ್ದಾಗದ ಹಾಗೆ ರೂಮ್ ಬಾಗ್ಲು ಎಳ್ಕೊಂಡ. ಅದನ್ನ ಹಾಗೆ ಲಾಕ್ ಮಾಡ್ದ. ತನ್ನ ಸೀಕ್ರೆಟ್ ಲವರ್ನ ಸೇರ್ಕೊಳ್ಳೋದಕ್ಕಂತ ಉತ್ಸಾಹದಲ್ಲೇ ಮನೆಯ ಮೇನ್ ಡೋರ್ ಕ್ಲೋಸ್ ಮಾಡಿ ಹೊರಟ ಮೋಹನ್. ಈ ಕಡೆ ಮೋಹನ್ ಕಾಲ್ ಡಿಸ್ಕನೆಕ್ಟ್ ಮಾಡಿ ಇಟ್ಟ ತಕ್ಷಣ ಸಂಗೀತ ಒಡಲಲ್ಲಿ ಕಾಮದ ಬೆಂಕಿ ಹತ್ಕೊಳ್ತು. ಅವಳಲ್ಲಿ ಆಸೆ ಎಡೆ ಎತ್ತಿತು. ದೇಹದ ಇಂಚೆಂಚಲ್ಲೂ ಬಯಕೆ ತಾಂಡವವಾಡೋದಕ್ಕೆ ಪ್ರಾರಂಭಿಸ್ತು. ಅದೇ ಗುಂಗಲ್ಲಿ ಸಂಗೀತ ತಲೆ ಎತ್ತಿ ತನ್ನ ರೂಮ್ ಗೋಡೆ ಕಡೆ ನೋಡಿದ್ಲು. ಅಚಾನಕ್ ಆಗಿ ಅವಳಿಗೆ ಅಲ್ಲಿ ನೇತಾಡ್ತಿದ್ದ ಸತ್ತೋದ ತನ್ನ ಗಂಡನ ಫೋಟೋ ಕಾಣಿಸ್ತು. ಅದು ಕಣ್ಣಿಗೆ ಬೀಳ್ತಿದ್ದ ಹಾಗೆ ಒಂದು ಅಪರಾಧಿ ಪ್ರಜ್ಞೆ ಸಂಗೀತಾಳನ್ನ ಕಾಡ್ತು. ಆದ್ರೆ ಅದು ಕ್ಷಣಿಕ ಮಾತ್ರ. ತಾನ್ ಮಾಡ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ, ಗಂಡ ಬದುಕಿದ್ರೆ ಮಾತ್ರ ಹೀಗ್ ಮಾಡೋದ್ ತಪ್ಪಾಗ್ತಿತ್ತು ಅಂತ ಸಮಾಧಾನ ಮಾಡ್ಕೊಂಡು ಸದ್ದಾಗದ ಹಾಗೆ ರೂಮ್ನಿಂದ ಹೊರಗಡೆ ಬಂದ್ಲು ಸಂಗೀತ. ತನ್ನ ತಂದೆ ತಾಯಿಗೆ ಎಚ್ಚರ ಇಲ್ಲ ಅಂತ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಬೆಕ್ಕಿನ ಹೆಜ್ಜೆ ಆಗ್ತಾ ಸಂಗೀತ ಮನೆಯಿಂದ ಹೊರಗೆ ಬಂದ್ಲು. ಮೆತ್ತಗೆ ಮೇನ್ ಡೋರ್ ಲಾಕ್ ಮಾಡಿಕೊಂಡು ಕಾಂಪೌಂಡ್ ಹತ್ರ ಬಂದು ಮೆತ್ತಗೆ ಬೀದಿಯಲ್ಲೊಮ್ಮೆ ಅವಲೋಕನ ಮಾಡಿದ್ಲು. ಯಾರಾದ್ರೂ ಓಡಾಡ್ತಾ ಇದ್ದಾರಾ ಅಂತ ನೋಡ್ತಾ ಯಾರು ಇಲ್ಲದ್ ಕಂಡು ಖುಷಿಯಿಂದ ಮೆತ್ತಗೆ ಗೇಟ್ ಓಪನ್ ಮಾಡಿ ತನ್ನ ಸ್ಕೂಟರ್ ಇಟ್ಟ ಶೆಡ್ಗೆ ಹೋದ್ಲು. ಗಾಡಿ ಅನ್ಲಾಕ್ ಮಾಡಿ ಸ್ಟ್ಯಾಂಡ್ ರಿಲೀಸ್ ಮಾಡಿ ಮೆತ್ತಗೆ ಸ್ಕೂಟರ್ ತಗೊಂಡು ಗೇಟ್ನಿಂದ ಹೊರಗೋದ್ಲು. ಮತ್ತೆ ಬಂದು ಗೇಟ್ ಲಾಕ್ ಮಾಡಿ ಆ ಬೀದಿಯಲ್ಲಿ ಸ್ವಲ್ಪ ದೂರ ಸ್ಕೂಟರ್ ಸ್ಟಾರ್ಟ್ ಮಾಡದೆ ಹಾಗೆ ತಳ್ಕೊಂಡು ಹೋದ್ಲು. ಮನೆಯಿಂದ ಸಾಕಷ್ಟು ದೂರ ಬಂದಿದ್ದೀನಿ ಅನ್ನೋದನ್ನ ಖಚಿತಪಡಿಸ್ಕೊಂಡ್ಮೇಲೆ ಮೆತ್ತಗೆ ಗಾಡಿ ಹತ್ತಿ ಸ್ಟಾರ್ಟ್ ಮಾಡಿಕೊಂಡು ಶರವೇಗದಲ್ಲಿ ಮೋಹನ್ನ ಸೇರೋದಕ್ಕೆ ಅವರಿಬ್ಬರ ಸೀಕ್ರೆಟ್ ಲೊಕೇಶನ್ ಕಡೆ ಹೋದ್ಲು. ಹೈಡ್ ಪಾರ್ಕ್. ರಾತ್ರಿ 10:30 ಹೊತ್ತಿಗೆ ಆಲ್ಮೋಸ್ಟ್ ನಿರ್ಜನವಾಗಿತ್ತು ಆ ಪ್ರದೇಶ. ವಸತಿ ಪ್ರದೇಶದಲ್ಲಿದ್ದ ಕಾರಣ ಪೊಲೀಸ್ ಕೂಡ ಆ ಏರಿಯಾದಲ್ಲಿ ಜಾಸ್ತಿ ಪೆಟ್ರೋಲಿಂಗ್ ಮಾಡ್ತಾ ಇರಲಿಲ್ಲ. ಪಾರ್ಕ್ ಎಂಟ್ರೆನ್ಸ್ ಅಲ್ಲಿದ್ದ ಗೇಟ್ ಹಾಳಾಗಿದ್ರಿಂದ ಅದನ್ನ ತೆಗೆದ್ಬಿಟ್ಟಿದ್ರು. ಆ ನಂತರ ಗೇಟ್ ಹಾಕೋ ಯೋಜನೆ ಯಾರಿಗೂ ಬರ್ದೇ ಇದ್ದಿದ್ರಿಂದ ಆ ಪಾರ್ಕ್ ಎಲ್ಲರಿಗೂ ಮುಕ್ತವಾಗಿತ್ತು. ಅಲ್ಲೇ ಮೂಲೆಯಲ್ಲಿ ಹಟ್ ಮಾದರಿಯ ಒಂದು ರಚನೆ ಇತ್ತು. ಅಲ್ಲಿ ಸಂಗೀತ ಮತ್ತು ಮೋಹನ್ ಕಾಮ ಕೇಳಿ ನಡೀತಾ ಇದ್ದಿತ್ತು. ಅವಳು ಆ ಹಟ್ಟತ್ರ ಹೋಗ್ತಿದ್ದ ಹಾಗೇನೆ ಮೆತ್ತಗೆ ಒಳಗಡೆ ಇಣುಕಿ ನೋಡಿದ್ಲು. ಆಗ ಸಡನ್ ಆಗಿ ಮೋಹನ್ ಒಳಗಡೆಯಿಂದ ಸಂಗೀತ ಕೈ ಹಿಡಿದು ಎಳಕೊಂಡ. ಆ ರಭಸಕ್ಕೆ ಆಯ ತಪ್ಪಿ ಮೋಹನ್ ಸಮೇತ ಸಂಗೀತ ನೆಲಕ್ ಬಿದ್ಲು. ಅವಳ ತುಂಬಿದ ಎದೆ ಮೃದುವಾದ ಬೆಣ್ಣೆಯ ಮುದ್ದೆಯ ಹಾಗೆ ಮೋಹನ್ ಎದೆಗ್ ಬಡಿತು. ಇಬ್ಬರ ಮೈಯಲ್ಲೂ ಒಂಥರ ಮಿಂಚಿನ ಸಂಚಾರ. ಬಿದ್ದಲಿಂದಲೇ ಬೆಳದಿಂಗಳ ಬೆಳಕಲ್ಲಿ ಸಂಗೀತ ಮುಖ ನೋಡಿದ ಮೋಹನ್ ಅವಳ ಅಂದ ಆ ಬೆಳದಿಂಗಳಿನಿಂದಾಗಿ ಇನ್ನೂ ಹೆಚ್ಚಾದ ಹಾಗನಿಸ್ತು. ಬಿದ್ದಲ್ಲೇ ಸಂಗೀತಳ ಮೃದುವಾದ ತುಟಿಗಳನ್ನ ಒಮ್ಮೆ ತೋರು ಬೆರಳಿನಿಂದ ಚೀಕಿ ಅವಳ ಮುಖವನ್ನ ತನ್ನ ಕಡೆಗೆಳ್ಕೊಂಡು ತುಟಿಗಳನ್ನ ಕಿಸ್ ಮಾಡ್ದ. ಅವನ ಕಿಸ್ಗೆ ಸಂಗೀತ ಕೂಡ ರೆಸ್ಪಾನ್ಸ್ ಮಾಡಿದ್ಲು. ತುಟಿಗಳ ನಡುವೆ ಯುದ್ಧ ನಡೆದಿತ್ತು. ಇನ್ನೇನು ಸಂಗೀತ ಸೋಲ್ತಾಳೆ ಅನ್ನೋವಾಗ ಅವಳು ತಕ್ಷಣ ತನ್ನ ನಾಲ್ಗೆಯನ್ನ ಜ್ಯೂಸ್ ಮಾಡಿಕೊಂಡು ಮೋಹನ್ ತುಟಿಗಳ ಕೋಟೆಯನ್ನ ಭೇದಿಸಿ ಒಳಗ್ ನುಗ್ಗಿದ್ಲು. ಮೋಹನ್ ಸಂಗೀತ ನಡುವೆ ಟಂಗ್ ಫೈಟ್ ಶುರುವಾಯ್ತು. ಇಬ್ರು ತುಂಬಾ ಹೊತ್ತು ಪರಸ್ಪರ ಜಿದ್ದಿಗ್ ಬಿದ್ದವರು ಹಾಗೆ ಸೋಲೊಪ್ಕೊಳ್ಳಕ್ಕೆ ತಯಾರಿಲ್ಲ ಅನ್ನೋ ತರ ಕಿಸ್ ಮಾಡ್ತಾನೆ ಇದ್ರು. ಇಬ್ರ ಮೈಯ ಕಾವು ಏರ್ತಾ ಇತ್ತು. ಅಷ್ಟೊತ್ತು ತಡ್ಕೊಂಡಿದ್ದ ಅವಳ ಭಾವನೆಗಳೆಲ್ಲ ಸಂಗೀತ ಆ ರೀತಿ ಹೊರಗಡೆ ಹಾಕೋದಕ್ಕೆ ಶುರು ಮಾಡಿದ್ಲು. ಮೋಹನ್ಗೆ ಕಳ್ಕೊಂಡಿರೋದೇನೋ ಸಿಕ್ಕಿದ ಖುಷಿ ಸಿಗ್ತಾ ಇತ್ತು. ಇಬ್ರು ಹಾವಿನ ಹಾಗೆ ಹಿಸ್ ಅಂತ ಸದ್ದು ಮಾಡ್ತಾ ತಮ್ಮ ನಾಲ್ಗೆಯನ್ನ ಹೊಸದ್ಕೊಳ್ತಾ ರಸ ಸ್ವಾದನೆಯಲ್ಲಿ ತೊಡಗಿಸ್ಕೊಂಡಿದ್ರು. ಅದೇ ಬಿಸಿಯಲ್ಲಿ ಸಂಗೀತ ತನ್ನೆರಡು ಕೈಗಳನ್ನ ಮೋಹನ್ ಬೆನ್ ಹಿಂದೆ ತಂದು ಇನ್ನಷ್ಟು ಬಿಗಿಯಾಗಿ ಅವನನ್ನ ತಬ್ಕೊಂಡು ತನ್ನ ಮೈಗೆ ಅಂಟಿಸ್ಕೊಂಡ್ಲು. ಮೋಹನ್ ಕೂಡ ಸುಮ್ನಿರ್ಲಿಲ್ಲ. ಅವನು ತನ್ನ ಕೈಯನ್ನ ಸಂಗೀತ ತಲೆ ಹಿಂದೆ ತಂದು ಇನ್ನಷ್ಟು ಆಳಕ್ಕೆ ತನ್ನ ನಾಲ್ಗೆನ ತಳ್ದ. ಮತ್ತೊಂದ್ ಕೈಯಿಂದ ಅವಳ ಸೊಂಟ ಬಳಸ್ಕೊಂಡು ಬಿಗಿಯಾಗಿ ಬಂಧಿಸ್ಕೊಂಡ. ಅವರಿಬ್ರು ನಡುವಿನ ಆಟ ನಿಧಾನಕ್ಕೆ ರಂಗೇರೋದಕ್ಕೆ ಶುರುವಾಯ್ತು. ಸಂಗೀತ ಮಳೆ ಬಿದ್ದ ಭೂಮಿಯ ಹಾಗೆ ಕಾವು ಬಿಚ್ಕೋತಾ ಇದ್ಲು. ಅದೇ ಜೋಶ್ನಲ್ಲಿ ಮೋಹನ್ ಕೈಯಿಂದ ಕೊಸರ್ಕೊಂಡು ಅವನ ಶರ್ಟ್ ಕಾಲರ್ ಹಿಡ್ಕೊಂಡು ಎಳೆದ್ಲು. ಅವನ ತುಟಿಗಳ ಬಂಧನದಿಂದ ಬಿಡಿಸ್ಕೊಂಡು
ಬಗ್ಗಿ ಅವನ ಎದೆಗೆ ತನ್ನ ಮೂಗುಚ್ತಾ ಶರ್ಟ್ ಬಟನ್ ಬಿಚ್ಚೋದಕ್ಕೆ ಪ್ರಾರಂಭಿಸಿದ್ಲು. ಅವಳಿಷ್ಟ್ ಮಾಡೋ ಹೊತ್ತಿಗೆ ಮೋಹನ್ ಬಾಯಿ ತುಂಬಾ ಸಂಗೀತಾಳ ನಾಲಿಗೆಯ ಸ್ವಾದ ತುಂಬಿಕೊಂಡಿತ್ತು. ಶರ್ಟ್ ಬಟನ್ಗೆ ಅವಳ ಕೈ ಇಡ್ತಿದ್ದ ಹಾಗೆ ಅವನ ಬಾಯಲ್ಲಿ ಆಸೆಯ ರಸ ಹರಿತು. ಆ ಹಟ್ನ ನೆಲ ರಾತ್ರಿಯ ಚಳಿಗೆ ತಣ್ಣಗೆ ಕೊರಿತಾ ಇದ್ದಿದ್ದು ಇಷ್ಟೊತ್ತು ಅವರಿಬ್ರು ಗಮನಕ್ಕೆ ಬಂದಿರಲಿಲ್ಲ. ಈಗ ನೆಲದ ಮೇಲೆ ಅಂಗಾತ ಬಿದ್ದಿದ್ದ ಮೋಹನ್ಗೆ ನೆಲದ ತಂಪು ಅರಿವಿಗೆ ಬಂತು. ತಕ್ಷಣ ಅವನು ಸಂಗೀತಾಳನ್ನ ಅನಾಮತ್ತಾಗಿ ಎತ್ಕೊಂಡು ತನ್ನ ತೊಡೆಯ ಮೇಲೆ ಕೂರಿಸ್ದ. ಅವಳ ತೊಡೆಯ ಕಾವು ಅವನ ದೇಹಕ್ಕೆ ಪಾಸ್ ಆಗ್ತಿತ್ತು. ಸಂಗೀತ ಕೂಡ ಮೋಹನ್ನ ಬಾಹುಬಂಧನದಲ್ಲಿ ಕರಗತೊಡಗಿದ್ಲು. ಅವರು ತನ್ನ ಕೈಗಳನ್ನ ಬಳಸಿ ತೊಡೆ ಮೇಲಿದ್ದ ಸಂಗೀತಾಳನ್ನ ಪ್ರಚೋದಿಸೋದಕ್ಕೆ ಶುರು ಮಾಡ್ದ. ಹಾಗೆ ಅವಳ ಸೊಂಟವನ್ನ ಬಳಸಿ ಮೃದುವಾಗಿದ್ದ ಆ ಭಾಗವನ್ನು ಗಿಲ್ಲಿದ. ಆ ಆಟಕ್ಕೆ ಅವಳಿಗೆ ನೋವು ಮತ್ತೆ ಸುಖದ ಅನುಭವ ಒಟ್ಟಿಗೆ ಆಯ್ತು. ಮೋಹನ್ ಅವಳ ಸೂಕ್ಷ್ಮ ಅಂಗಗಳ ಜೊತೆ ಸರಸವಾಡಿ ಮುಗಿಸಿದ ಮೇಲಷ್ಟೇ ಅವಳ ಮುಖವನ್ನ ಮತ್ತೊಮ್ಮೆ ದಿಟ್ಟಿಸಿ ನೋಡಿ ನಕ್ಕ. ತನ್ನ ತುಟಿಗಳನ್ನ ಆಸೆಯಿಂದ ನೆಕ್ತಾ ಮೋಹನ್ ಹೇಳ್ದ, ನಾವಿವತ್ತು 69 ಟ್ರೈ ಮಾಡೋಣವಾ? 69? ಹಾಗಂದ್ರೇನು? ಏನಂತ ತೋರಿಸ್ತೀನಿ, ನಾನು ಹೇಳ್ದಾಗ ಮಾಡು. ಮೋಹನ್ ಅವಳನ್ನ ನೆಲದ ಮೇಲೆ ಮಲಗಿಸ್ದ. ನಂತರ ಅವಳ ತೊಡೆಯ ಮಧ್ಯ ತನ್ನ ಮುಖ, ತನ್ನದ್ರ ಮಧ್ಯ ಅವಳ ಮುಖ ಬರೋ ಹಾಗೆ ಮಲ್ಕೊಂಡ. ಇಬ್ರು ಇವಾಗ 69 ಪೊಸಿಷನ್ ನಲ್ಲಿದ್ರು. ಅಷ್ಟೊತ್ತಿಗೆ ಸಂಗೀತಾಗೆ ತಾನೇನ್ ಮಾಡ್ಬೇಕು ಅನ್ನೋದು ತಿಳಿತು. ಇಬ್ರು ಮಧ್ಯೆ ಕಾಂಪಿಟೇಷನ್ ಅನ್ನೋ ರೀತಿ ಒಬ್ರನ್ನೊಬ್ರು ಆವರಿಸ್ಕೊಂಡ್ರು. ಇಬ್ರಿಗೂ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮೋಹನ್ ತನ್ನ ನಾಲ್ಗೆನ ವೇಗವಾಗಿ ಹರಿಬಿಡ್ತಿದ್ದ. ಸಂಗೀತಾಳಿಗೆ ಮೈಯೆಲ್ಲ ಆನಂದ. ಮೋಹನ್ ಪಳಗಿದ ಬಂಡ. ಒಂದ್ ಹೆಣ್ಣಿಗೆ ಎಲ್ ಮುಟ್ಬೇಕೋ ಅಲ್ಲೇ ಅವನು ತನ್ನನ್ನ ಸ್ಥಾಪಿಸ್ಕೊಂಡು ತನ್ನ ನಾಲ್ಗೆಯ ಕಲೆಯನ್ನ ತೋರಿಸ್ತಿದ್ದ. ಸಂಗೀತ ನೀರಾಗಿ ಹರಿತಿದ್ಲು. ಅದೇ ಹೊತ್ತಿಗೆ ಮೋಹನ್ಗೂ ತನ್ನ ಬಾಯಿಯ ರುಚಿ ತೋರಿಸ್ತಿದ್ಲು. ಮೋಹನ್ ಗಮನ ಸಂಪೂರ್ಣವಾಗಿ ಸಂಗೀತಾಳ ತೊಡೆಯ ಮಧ್ಯ ಇದ್ದಿದ್ರಿಂದ ತುಂಬಾ ಹೊತ್ತು ಅವನು ಕಂಟ್ರೋಲ್ನಲ್ಲಿದ್ದ. ಇಬ್ರು ಸುಖದ ಉತ್ತುಂಗಕ್ಕೆ ಹೋಗೋಕೆ ಸಾಕಷ್ಟು ಸಮಯ ಹಿಡಿತು. ಇಬ್ಬರ ಮುಲುಗಾಟ, ಸುಖದ ನೆರಳಾಟಗಳು ಆ ತಡರಾತ್ರಿಯ ನೀರವ ಮೌನದಲ್ಲಿ ಜುಗಲ್ಬಂದಿಯ ಹಾಗೆ ಕೇಳಿಸ್ತಾ ಇತ್ತು. ಕೊನೆಗೂ ಇಬ್ಬರು ಒಟ್ಟಿಗೆ ಸುಖದ ಸೀಮೆ ಮುಟ್ಟಿಬಿಟ್ರು. ಇಬ್ಬರು ನೀರಾಗುವ ಹೊತ್ತಿಗೆ ಮುಖದಲ್ಲಿ ಗೆದ್ದ ಸಂಭ್ರಮ ಇತ್ತು. ಆದ್ರೆ ಇಬ್ರಿಗೂ ಒಂದೇ, ಯುದ್ಧದ ಗೆಲುವು ಸಾಕಾಗ್ಲಿಲ್ಲ. ಸುಖದ ಹುಚ್ಚು ಕುದುರೆಯ ಬೆನ್ನ ಮೇಲಿದ್ದ ಇಬ್ಬರಿಗೂ ಮತ್ತಷ್ಟು ಬೇಕಿತ್ತು. ಮುಂದೆ ಏನ್ ಮಾಡೋಣ ಮೋನಿ? ಬಾ ತೋರಿಸ್ತೇನೆ. ಮೋಹನ್ ಅವಳನ್ನ ಕೆಳಗಡೆ ಎಳ್ಕೊಂಡ. ಹಾಗೆ ಅವಳ ಮೇಲೆ ಏರ್ತಾ ಅದೇ ವೇಗದಲ್ಲಿ ಅವಳ ತೊಡೆಯ ಮಧ್ಯೆ ಪ್ರವೇಶ ಮಾಡ್ದ. ನೆಲದಲ್ಲಿ ಮಲಗಿದ್ದ ಸಂಗೀತಾಳಿಗೆ ಚಂದ್ರನ ಜೊತೆ ನಕ್ಷತ್ರಗಳ ದರ್ಶನವಾಯಿತು. ಅಚ್ಚರಿಯಿಂದ ಅರಳಿದ ಅವಳ ಮುಖದಲ್ಲಿ ತೃಪ್ತಿಯ ನಗು ಮಾದಕವಾಗಿ ಕಂಡ್ಲು ಸಂಗೀತ. ಆ ಚಳಿಯಲ್ಲೂ ಅವಳ ಮುಖದ ಮೇಲೆ ಬೆವರಿನ ಹನಿಗಳಿದ್ವು. ಅದು ತನ್ನ ಪುರುಷತ್ವದ ಗೆಲುವಿಗೆ ಸಿಕ್ಕ ಉಡುಗೊರೆಯಂತೆ ಭಾಸವಾಯಿತು ಮೋಹನ್ಗೆ. ಅದೇ ಉನ್ಮಾದದಲ್ಲಿ ಅವನು ತನ್ನ ವೇಗವನ್ನು ಹೆಚ್ಚಿಸ್ದ. ಆಮೇಲೆ ಹೆಚ್ಚಿದ ವೇಗದಿಂದ ಸಂಗೀತಾಳಿಗೆ ಶಾಕ್ ಹೊಡೆದಾಗಾಯ್ತು. ಆ ಸುಖವನ್ನ ಅನುಭವಿಸ್ತಾನೆ ಸ್ವಲ್ಪ ನಿಧಾನವಾಗಿ ಮಾಡುವಂತ ಅವಳು ಮೋಹನ್ನ ಬೇಡ್ಕೊಂಡ್ಲು. ಆದ್ರೆ ಅವಳು ಕೇಳ್ಕೊಂಡ ತಕ್ಷಣ ಮೋಹನ್ ವೇಗ ಹೆಚ್ಚು ಮಾಡ್ತಾನೆ ಇದ್ದ. ಕೊನೆಗೆ ತನ್ನಿಂದಾಗಲ್ಲ ಅಂತ ಸಂಗೀತ ಪಕ್ಕಕ್ಕೆ ಹೊರಳೋ ತನಕನೂ ಮೋಹನ್ ಹುಚ್ಚು ವೇಗದಲ್ಲಿದ್ದ. ಸಂಗೀತಾಳಿಗೆ ಮೈ ನೋವೆಲ್ಲ ಸುಖದ ಪ್ರವಾಹದಂತೆ ಫೀಲ್ ಆಯ್ತು. ಇಬ್ರು ತಮ್ಮ ಕಾಮೋನ್ಮಾದದ ಖುಷಿಯನ್ನ ತೃಪ್ತಿಯಿಂದ ಅನುಭವಿಸ್ತಿದ್ರು. ಇಬ್ರಿಗೂ ಅದು ರಸಭರಿತ ರಾತ್ರಿಯಾಗಿತ್ತು. ಕೆಳಗ್ ಮಲ್ಕೊಂಡು ಏದುಸಿರು ಬಿಡ್ತಾ ಸುಧಾರಿಸ್ಕೊಳ್ತಿದ್ದ ಸಂಗೀತ ಕಿವಿಯ ಬಳಿ ಬಂದ ಮೋಹನ್ ಅವಳ ಕಿವಿಯನ್ನ ತುಂಟತನದಿಂದ ಕಚ್ಚಿದ. ನೆಕ್ಕೋಕೆ ಶುರು ಮಾಡ್ದ. ಮತ್ತೆ ಅವಳ ಒಳಗಡೆ ಜೋರಾಗಿ ಪ್ರವೇಶ ಮಾಡಿ ವೇಗ ಹೆಚ್ಚಿಸ್ದ. ಸಂಗೀತಾಳಿಗೆ ಮತ್ತೆ ಸುಖದ ಸವಾರಿ. ಹಾಗೆ ಮಾಡ್ತಾನೆ ಮೆತ್ತಗೆ ಅವಳಿಗಷ್ಟೇ ಕೇಳೋ ಹಾಗೆ ಪಿಸುಗುಡ್ತಾ ಮೋಹನ್ ಹೇಳ್ದ, ಸಂಗೀತ ನಿನ್ ನೆಕ್ಸ್ಟ್ ಲೆವೆಲ್ ಕಣೆ. ನನ್ನ ಹೆಂಡತಿ ಜೊತೆ ಕೂಡ ಇಷ್ಟು ಮಜಾ ಮಾಡಿಲ್ಲ. ಅವನ ಮಾತಿಗೆ ಸಂಗೀತಾಗೆ ತನ್ನ ಬಗ್ಗೆನೆ ಹೆಮ್ಮೆ ಅನ್ನಿಸ್ತು. ಅದೇ ಉನ್ಮಾದದಲ್ಲಿ ಅವಳು ಮೋಹನ್ಗೆ ಹೇಳಿದ್ಲು, ಸ್ವಲ್ಪ ನಿಧಾನ ಮೋನಿ. ಅವಳು ಹಾಗೆ ಹೇಳಿದ್ ಕೇಳಿ ಮೋಹನ್ ಬೇಕಂತಾನೆ ತನ್ನ ವೇಗ ಹೆಚ್ಚಿಸ್ದ. ಸಂಗೀತ ಮತ್ತೆ ಖುಷಿಯಿಂದ ನೆರಳತೊಡಗಿದ್ಲು. ಮೋಹನ್ ಏದುಸಿರು ಬಿಡ್ತಿದ್ದ. ಆ ಸದ್ದು ಅವರಿಬ್ರು ಕಿವಿಯನ್ನ ದಾಟಿ ಅವರಿದ್ದ ತನ್ನ ಗೋಡೆಯ ಹೊರಗಡೆ ಅವಿತ್ಕೊಂಡು ಆ ರತಿ ಕ್ರೀಡೆಯನ್ನು ನೋಡ್ತಾ ಇದ್ದ
ಆ ವ್ಯಕ್ತಿಯ ಕಿವಿಗೂ ಬಿತ್ತು. ಅವನು ತುಂಬಾ ಹೊತ್ತಿಂದ ಅಲ್ಲೇ ಇದ್ದು ನಡೆಯೋದನ್ನೆಲ್ಲ ಲೈವ್ ಆಗಿ ನೋಡ್ತಿದ್ದ. ನಡೀತಾ ಇರೋ ರತಿ ಕ್ರೀಡೆಯ ಬಿಸಿಗೆ ಅವನ ದೇಹದಲ್ಲೂ ಬೆವರಿಳಿತಾ ಇತ್ತು. ಅವನ ಕೈಯಲ್ಲಿದ್ದ ಮೊಬೈಲ್ನಲ್ಲಿ ಅಲ್ಲಿ ನಡೀತಿರೋದನ್ನೆಲ್ಲ ಬೆಳದಿಂಗಳ ಬೆಳಕಿನಲ್ಲಿ ನೀಟಾಗಿ ರೆಕಾರ್ಡ್ ಆಗ್ತಾ ಇತ್ತು. ಮೋಹನ್ ಸಂಗೀತ ಇಬ್ರು ಈಗ ಆ ಮೊಬೈಲ್ನಲ್ಲಿ ಸೆರೆಯಾಗಿದ್ರು.